Hello ವಿದ್ಯಾರ್ಥಿಗಳೇ, ವೆಲ್ಕಮ್ ಟು NCERT ಬಿಡಬೇಡಿ ಕ್ಲಾಸ್ 11th ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇಂಗ್ಲಿಷ್ ಕನ್ನಡ ವರ್ಷನ್. ಸೊ ಲೆಟ್ ಸ್ಟಾರ್ಟ್. ಆಲ್ರೆಡಿ ನಮ್ಮ ಮೊದಲನೇ ವಿಡಿಯೋ ಅಪ್ಲೋಡೆಡ್ ಇದೆ, ಅದನ್ನ ನೋಡಿಕೊಂಡು ಈ ಕಡೆ ಬನ್ನಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೀವು ಮೊದಲು ರಿವಿಷನ್ ಮಾಡೋಣ. ಸೊ ಮೊದಲೆಲ್ಲ ಕ್ಲಾಸಿಫಿಕೇಶನ್ ಹೇಗಿತ್ತು? ಬೇಸ್ಡ್ ಆನ್ ಯೂಸಸ್, ಸೈಂಟಿಫಿಕ್ ಆಗಿದ್ದಿಲ್ಲ. ಫಸ್ಟ್ ಸೈಂಟಿಫಿಕ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದವರು ಯಾರು? ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ದು ಮೊದಲು ಅವನೇನ್ ಮಾಡ್ತಾನೆ? ಪ್ಲಾಂಟ್ಸ್ ಅನ್ನ ಹರ್ಬ್ಸ್, ಶ್ರಬ್ಸ್, ಟ್ರೀಸ್ ಮಾಡ್ತಾನೆ. ಹಾಗೆ ಅನಿಮಲ್ಸ್ ನ ವಿಚ್ ಹ್ಯಾವ್ ರೆಡ್ ಬ್ಲಡ್ ಅಂಡ್ ವಿಚ್ ಡಿಡ್ ನಾಟ್ ಹ್ಯಾವ್ ರೆಡ್ ಬ್ಲಡ್. ಸೊ ನೆಕ್ಸ್ಟ್ ಲಿನೇಯಸ್ ಕ್ಲಾಸಿಫಿಕೇಶನ್ ಬರುತ್ತೆ. ಹಿ ಡಿವೈಡೆಡ್ all the animals and plants into two kingdoms. ಒಂದು ಪ್ಲಾಂಟೆ, ಇನ್ನೊಂದು ಅನಿಮ್ಯಾಲಿಯಾ. ಪ್ಲಾಂಟೆ ಮತ್ತು ಅನಿಮ್ಯಾಲಿಯಾ ಎರಡು ಕಿಂಗ್ಡಮ್ ನ ಡೆವಲಪ್ ಮಾಡಿದವರು ಯಾರು? ಲಿನೇಯಸ್. ಸೊ ಲಿನೇಯಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನ ನಾವ್ ಯಾರು ಒಪ್ಕೊಳ್ಳಿಲ್ಲ. ಯಾಕೆ? ಅವನು ಪ್ರೋಕ್ಯಾರಿಯಾಟ್ಸ್ ಮತ್ತು ಯೂಕ್ಯಾರಿಯಾಟ್ಸ್ ನ ಒಂದೇ ಕಿಂಗ್ಡಮ್ ಅಲ್ಲೇ ಇಟ್ಟಿದ್ದ. ಯೂನಿಸೆಲ್ಯುಲರ್ ಅಂಡ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್, ದೇರ್ ವಾಸ್ ನೋ ಡಿಫರೆನ್ಶಿಯೇಷನ್. Photosynthetic and non-photosynthetic organisms were also kept together. ಎಲ್ಲವೂ ಒಂದೇ ಕಡೆ ಇಟ್ಟಿದ್ದ. ಹಾಗಾಗಿ ಬಹಳ ದಿವಸ ಈ ಕ್ಲಾಸಿಫಿಕೇಶನ್ ನ ನಾವು ಒಪ್ಕೊಳ್ಳಿಲ್ಲ. ಆಮೇಲೆ ಇದು ಇನ್ಅಡಿಕ್ವೇಟ್ ಅಂತ ನಮಗನಿಸ್ತು. ಯಾಕಂದ್ರೆ ಎಲ್ಲಾ ಪ್ರೊಕ್ಯಾರಿಟಿಕ್ ಯೂಕ್ಯಾರಿಟಿಕ್ ಒಂದೇ ಕಡೆ ಬಂದಿತ್ತು, ಮತ್ತೆ ಯೂನಿಸೆಲ್ಯುಲರ್ ಮಲ್ಟಿಸೆಲ್ಯುಲರ್ ಇದ್ದು, ಹಾಗೇನೆ ಫೋಟೋಸಿಂಥೆಟಿಕ್ ನಾನ್ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್ ಇರೋ ಕಾರಣಕ್ಕೆ. ಇದಲ್ದೇನೆ ಮತ್ತೆ ಏನ್ ಬೇಕಾಗಿತ್ತು ಕ್ಲಾಸಿಫಿಕೇಶನ್ ಅಲ್ಲಿ? ಬಿಸೈಡ್ಸ್ ದಿಸ್ we required cell structure, nature of cell wall, mode of nutrition, habitat, methods of reproduction, evolutionary relationship. ಇದು ಇಂಪಾರ್ಟೆಂಟ್ ನಿಮಗೆ, ಯಾಕಂದ್ರೆ ಹೆಚ್ಚಾಗಿ MCQ ಕ್ವಶನ್ ಅಲ್ಲಿ ನಿಮಗೆ ಇದು ಬರ್ತಾ ಇರುತ್ತೆ. ಸೊ ಪ್ಲೀಸ್ ನೋಟ್ ಇಟ್ ಡೌನ್ ಇನ್ ಅ ನೋಟ್ಬುಕ್ that among the following which one is not the criteria required for classification of living organisms ಅಂತ ಕೇಳ್ತಾ ಇರ್ತಾರೆ. ಸೊ ಇದೆಲ್ಲ ಬೇಕಾಗಿರುತ್ತೆ ಅಂತ ನೀವು ತಗೋಬೇಕು. This is what required. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇಲ್ಲಿ ತನ ನೋಡಿದ್ವಿ. ಈಗ RH ವೈಟೇಕರ್ ಬರ್ತಾನೆ. RH ವೈಟೇಕರ್ ಇನ್ 1969 ಪ್ರಪೋಸ್ಡ್ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಅವನ ಪ್ರಕಾರ 5 ಕಿಂಗ್ಡಮ್ ಸಿಸ್ಟಮ್ ಅನ್ನ, ಒಂದು ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮ್ಯಾಲಿಯಾ. ಸೊ ಈ ತರ 5 ಸಾಮ್ರಾಜ್ಯಗಳನ್ನ ಅವನು ಕೊಡ್ತಾನೆ. So the main criteria that was used by RH Whitaker is, RH Whitaker ಏನೇನು ಯೂಸ್ ಮಾಡಿದ? ಅವನು ಸೆಲ್ ಸ್ಟ್ರಕ್ಚರ್ ನ ಗಮನದಲ್ಲಿ ತಗೋತಾನೆ. ಬಾಡಿ ಆರ್ಗನೈಸೇಷನ್, ಬಾಡಿ ಯಾವ ತರ ಇದೆ, ಸೆಲ್ ಏನ್ ಪ್ರೊಕ್ಯಾರಿಟಿಕ್ ಇದೆಯಾ, ಯೂಕ್ಯಾರಿಟಿಕ್ ಇದೆಯಾ, ದೆನ್ ಬಾಡಿ ಏನ್ ಯೂನಿಸೆಲ್ಲರ್ ಇದೆಯಾ, ಮಲ್ಟಿಸೆಲ್ಲರ್ ಇದೆಯಾ, ಮೋಡ್ ಆಫ್ ನ್ಯೂಟ್ರಿಷನ್, ವೆದರ್ ಇಟ್ ಈಸ್ ಆಟೋಟ್ರೋಫಿಕ್ ಆರ್ ಹಿಟ್ರೋಟ್ರೋಫಿಕ್, ರೀಪ್ರೊಡಕ್ಷನ್, ಸೆಕ್ಷುವಲ್ ಮಾತ್ರ ಇದೆಯಾ, ಸೆಕ್ಷುವಲ್ ಇದೆಯಾ, ಆ ತರ. ನೆಕ್ಸ್ಟ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್, ದಟ್ ಈಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ಸೊ ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ನೋಡಬಹುದು. ಕೋಶ ರಚನೆ, ದೇಹದ ಸಂಘಟನೆ, ಪೋಷಣೆಯ ವಿಧಾನ, ಸಂತಾನೋತ್ಪತ್ತಿ ಮತ್ತು ಫೈಲೋಜೆನೆಟಿಕ್ ಅಂದ್ರೆ ವಿಕಸೀಕರಣ ಸಂಬಂಧದ ಆಧಾರದ ಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ 5 ಕಿಂಗ್ಡಮ್ ನ ಪ್ರಪೋಸ್ ಮಾಡ್ತಾನೆ, ಕೊಡ್ತಾನೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರೈಟ್ ಇಟ್ ಡೌನ್ ಅಂಡ್ ಕೀಪ್. 3 ಡೊಮೇನ್ ಸಿಸ್ಟಮ್. ಈ 5 ಕಿಂಗ್ಡಮ್ ಕೊಟ್ಟ ಮೇಲೆನು there was some scarcity. Some people like Carlos ಅಂತ ಸೈಂಟಿಸ್ಟ್ ಇದ್ದಾನೆ. he divided all these 5 kingdoms into 3 big domains. So the domains were archaea, bacteria, then eukarya. So ಈಗ ನಿಮಗೆ ಗೊತ್ತಿದೆ ಕಿಂಗ್ಡಮ್ ಯಾವ್ಯಾವ ಇದಾವು? Just wait for me. So like we will write kingdom Monera, kingdom Protista, kingdom Fungi, kingdom Plantae, kingdom Animalia. Total ಎಷ್ಟು ಕಿಂಗ್ಡಮ್ ಇದು? 5 kingdoms. So among these 5 kingdoms, kingdom Monera ಅನ್ನೋದು ಅತಿ ದೊಡ್ಡ ಕಿಂಗ್ಡಮ್. ಹಾಗಾಗಿ ಈ ಕಿಂಗ್ಡಮ್ ಅನ್ನ 2 ಭಾಗಗಳನ್ನಾಗಿ ಮಾಡ್ತಾರೆ ಅವರು. ಒಂದು ಆರ್ಕಿಯಾ, ದ ಅದರ್ ಒನ್ ಈಸ್ ಬ್ಯಾಕ್ಟೀರಿಯಾ. ಸೊ ಆರ್ಕಿಯಾ ಅನ್ನೋದು ಒಂದು ಡೊಮೇನ್ ಆದ್ರೆ ಬ್ಯಾಕ್ಟೀರಿಯಾ ಅನ್ನೋದು ಇನ್ನೊಂದು ಡೊಮೇನು, ಮತ್ತು ಇವೆಲ್ಲಾ ಯೂಕ್ಯಾರಿಯಾಟ್ಸ್ ಅನ್ನ ಯೂಕ್ಯಾರಿಯಾ ಅಂತ ಇನ್ನೊಂದು ಡೊಮೇನ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಡೊಮೇನ್, ಸೆಕೆಂಡ್ ಡೊಮೇನ್
and this will be the third domain. So total kingdom ಎಷ್ಟು ಅದು ಅಂತ ಕೇಳಿದ್ರೆ 1 kingdom, 2 kingdom, 3, 4, 5, 6 kingdom. So Monera into 2 domains, large domains ಅವು. ಒಂದು ಆರ್ಕಿಯಾ ಅನ್ನೋದು, ಇನ್ನೊಂದು ಬ್ಯಾಕ್ಟೀರಿಯಾ ಅನ್ನೋದು. ಲಿವಿಂಗ್ ಆಲ್ ದ ಯುಕ್ಯಾರಿಯೋಟಿಕ್ ಕಿಂಗ್ಡಮ್ಸ್ ಇನ್ ದ ಥರ್ಡ್ ಡೊಮೇನ್. ಥರ್ಡ್ ಡೊಮೇನ್ ಒಳಗೆ ಇವೆಲ್ಲ ಬರ್ತಾವೆ. ಯಾವ್ಯಾವ? ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಆನಿಮ್ಯಾಲಿಯಾ. ಸೊ ಹೆನ್ಸ್ ಬೈ 6 kingdom of classification was given by Carl Woese. So there is a comparative English as well as Kannada version of characteristics of 5 kingdoms. 5 kingdom ನ ನಾವೇನ್ ಮಾಡಿದೀವಿ ಅಂದ್ರೆ ಕ್ಯಾರೆಕ್ಟರ್ಸ್ ನ ಒಂದೇ ಚಾರ್ಟ್ ಅಲ್ಲಿ ಕೊಟ್ಟಿರ್ತಾರೆ, ಇಂಗ್ಲಿಷ್ ಅಲ್ಲಿ, ಕನ್ನಡ ವರ್ಷನ್ ಅಲ್ಲಿ. ಮೋಸ್ಟ್ ಆಫ್ ದ MCQs also can be taken from this. If you want Kannada version, please have a photograph of this and then refer with, ಕಂಪೇರ್ ಮಾಡ್ರಿ, ಎರಡು ಕಂಪೇರ್ ಮಾಡಿ ಅದಕ್ಕೆ ಮೀನಿಂಗ್ ಏನಿದೆ ಅಂತ ನೀವು ನೋಡ್ಕೋಬಹುದು. ಫಸ್ಟ್ ನಾನು ಇದನ್ನ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. 5 kingdoms. ಸೆಲ್ ಟೈಪ್ ಯಾವ್ದಿರುತ್ತೆ? ಮೊನೆರಾದಲ್ಲಿ ಪ್ರೊಕ್ಯಾರಿಯೋಟಿಕ್, ಇವೆಲ್ಲ ಕಿಂಗ್ಡಮ್ ಅಲ್ಲಿ ಯುಕ್ಯಾರಿಯೋಟಿಕ್ ಬರ್ತಾವ. ನಿಮ್ಗೆ ಆಲ್ರೆಡಿ ಪ್ರೊಕ್ಯಾರಿಯೋಟಿಕ್, ಯುಕ್ಯಾರಿಯೋಟಿಕ್ ಮೀನಿಂಗ್ ಗೊತ್ತಿರಬೇಕು. ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಎಕ್ಸಾಂಪಲ್ ಯು ಟೇಕ್ ಅ ಬ್ಯಾಕ್ಟೀರಿಯಾ. ಪ್ರೊಕ್ಯಾರಿಯೋಟ್ ಅಲ್ಲಿ DNA ಏನಿರುತ್ತಲ್ಲ ಅದು ಒನ್ ಸೈಡ್ ಇರುತ್ತೆ. ಇಟ್ ಈಸ್ DNA. ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇರಲ್ಲ. ಹಾಗಾಗಿ ಪ್ರೋ ಅಂದ್ರೆ ಫಸ್ಟ್, ಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯಸ್. ಫಸ್ಟ್ ನ್ಯೂಕ್ಲಿಯಸ್ ಏನಿದೆಯಲ್ಲ ಅದು ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಇದೆ. ಅದೇ ನೋಡ್ರಿ ಯುಕ್ಯಾರಿಯೋಟ್ ಒಳಗೆ ಏನಾಗುತ್ತೆ ಅಂದ್ರೆ, ಸೆಲ್ ತಗೊಳ್ರಿ, ಈ ಸೆಲ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ. ಇಟ್ ಈಸ್ ಕವರ್ಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಇತ್ತಂದ್ರೆ ಇದಕ್ಕೆ ಟ್ರೂ ನ್ಯೂಕ್ಲಿಯಸ್ ಅಂತೀವಿ. ಅದಕ್ಕೆ ಯು ಅಂದ್ರೆ ಟ್ರೂ. ಸೊ ಯುಕ್ಯಾರಿಯೋಟ್ ಅಂತ ಕರಿತೀವಿ ನಾವು. ಸೊ ಪ್ರೊಕ್ಯಾರಿಯೋಟ್ಗೆ ಯುಕ್ಯಾರಿಯೋಟ್ಗೆ ಇದು ಒಂದು ಬಿಗ್ ಡಿಫರೆನ್ಸ್. ಸೊ ಪ್ರೊಕ್ಯಾರಿಯೋಟ್ nucleus is absent, nuclear membrane is absent, and only DNA or genetic material is present in the freely in the cell. ಸೆಲ್ ಅಲ್ಲಿ ಇರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಇದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಸೊ ಹಾಗಾಗಿ ಕಿಂಗ್ಡಮ್ ಮೊನೆರಾ ಅಂತ ಏನ್ ಬರುತ್ತೆ, ದಟ್ ಈಸ್ ಓನ್ಲಿ ಒನ್ ಪ್ರೊಕ್ಯಾರಿಯೋಟ್. ಇವೆಲ್ಲ ಯುಕ್ಯಾರಿಯೋಟ್ ಇದಾವೆ. ನೆಕ್ಸ್ಟ್ ಸೆಲ್ ವಾಲ್. ಮೊನೆರಾದಲ್ಲಿ ಸೆಲ್ ವಾಲ್ ಯಾವ್ದ್ರಿಂದ ಆಗಿರುತ್ತೆ? ಸೊ ಇನ್ ದ ಮೊನೆರಾ the cell wall is non-cellulosic. ಸೆಲ್ ವಾಲ್ ಏನಾಗಿದೆ? ನಾನ್ ಸೆಲ್ಯುಲೋಸಿಕ್ ಇದೆ. ಪಾಲಿಸ್ಯಾಕರೈಡ್ ಅಥವಾ ಅಮೈನೋ ಆಸಿಡ್ ಇಂದ ಆಗಿರುತ್ತೆ. ಸೆಲ್ಯುಲೋಸಿಕ್ ಇರಲ್ಲ, ನಾನ್ ಸೆಲ್ಯುಲೋಸಿಕ್, ಪಾಲಿಸ್ಯಾಕರೈಡ್, ಅಮೈನೋ ಆಸಿಡ್. ಅದೇ ನೀವು ಪ್ರೋಟಿಸ್ಟಾ ಬಂದ್ರೆ ದೇರ್ ಈಸ್ ದ ಸೆಲ್ ವಾಲ್ ಬಟ್ ಪ್ರೆಸೆಂಟ್ ಇನ್ ಸಮ್. ದೆನ್ ಫಂಗೈ ಬಂದ್ರೆ ಸೆಲ್ ವಾಲ್ ಇಸ್ ಪ್ರೆಸೆಂಟ್, ಇಟ್ ಈಸ್ ಮೇಡ್ ಅಪ್ ಆಫ್ ಚೈಟಿನ್. ಪ್ಲಾಂಟ್ಸ್ ಅಲ್ಲಿ ಬಂದ್ರೆ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಅದೇ ಅನಿಮಲ್ ಅಲ್ಲಿ ಬಂದ್ರೆ ಸೆಲ್ ವಾಲ್ ಈಸ್ ಆಬ್ಸೆಂಟ್, ಇರಲ್ಲ ಅಲ್ಲಿ. ನ್ಯೂಕ್ಲಿಯರ್ ಮೆಂಬ್ರೇನ್ ಆಲ್ರೆಡಿ ನಾವಿಲ್ಲಿ ಹೇಳಿದ ಹಾಗೆ ಪ್ರೊಕ್ಯಾರಿಯೋಟ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ಆಬ್ಸೆಂಟ್. ಅದೇ ಪ್ರೊಟಿಸ್ಟಾ ಅಲ್ಲಿ ಬಂದ್ರೆ ಇಟ್ ಈಸ್ ಪ್ರೆಸೆಂಟ್, ಇಟ್ ಈಸ್ ಪ್ರೆಸೆಂಟ್, ಇಟ್ ಈಸ್ ಪ್ರೆಸೆಂಟ್, ಇಟ್ ಈಸ್ ಪ್ರೆಸೆಂಟ್. ಯಾಕೆ ಪ್ರೆಸೆಂಟ್ ಅಂದ್ರೆ ದಿಸ್ ಆರ್ ಆಲ್ ಯುಕ್ಯಾರಿಯೋಟಿಕ್ ಸೆಲ್. ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇದ್ದೇ ಇರುತ್ತೆ. ದೆನ್ ಬಾಡಿ ಆರ್ಗನೈಸೇಷನ್ ಬರ್ರಿ. ಬಾಡಿ ಯಾವ ತರ ಇದೆ? ಇಟ್ ಈಸ್ ಮೊನೆರಾ ಒಳಗೆ ಬಂದ್ರೆ ಸೆಲ್ಯುಲಾರ್ ಇರುತ್ತೆ, ಸೆಲ್ ಇಂದ ಆಗಿರುತ್ತೆ. ಪ್ರೊಟಿಸ್ಟಾದಲ್ಲಿನೂ ಸೆಲ್ ಇದೆ, ಸಿಂಗಲ್ ಸೆಲ್ ಇದೆ. ನೀವು ಮುಂದೆ ಬಂದ್ರೆ ಫಂಗೈ ಮಲ್ಟಿ ಸೆಲ್ಯುಲರ್, ಬಹಳ ಸೆಲ್ಸ್ ಕೂಡ್ಕೊಂಡು ಒಂದು ಮಲ್ಟಿ ಸೆಲ್ಯುಲರ್ ಟಿಶ್ಯೂ ಆಗಿರುತ್ತೆ. ಅದು ಲೂಸ್ ಇರುತ್ತೆ, ಲೂಸ್ ಟಿಶ್ಯೂ ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಲಾಂಟ್ಸ್ ಅಲ್ಲಿ ಬಂದ್ರೆ ಸೆಲ್ಸ್ ಅಗ್ರಿಗೇಟ್ ಟುಗೆದರ್ ಟು ಫಾರ್ಮ್ ಟಿಶ್ಯೂಸ್, ಟಿಶ್ಯೂಸ್ ಅಗ್ರಿಗೇಟ್ ಟುಗೆದರ್ ಟು ಫಾರ್ಮ್ ಆರ್ಗನ್ಸ್. ಹಾಗೇನೆ ಅನಿಮಲ್ಸ್ ಅಲ್ಲಿ ಬಂದ್ರೆ ನೀವು ಆರ್ಗನ್ ಸಿಸ್ಟಮ್ ಅನ್ನ ನೋಡಬಹುದು. ಶರೀರದೊಳಗೆ ಆರ್ಗನ್ ಸಿಸ್ಟಮ್ಸ್ ಕಾಣ್ತಾವ. ನೆಕ್ಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್, ವೆರಿ ಇಂಪಾರ್ಟೆಂಟ್ ಪಾರ್ಟ್. ನ್ಯೂಟ್ರಿಷನ್ ಈಸ್ ಮೋಡ್ ಆಫ್ ಆಬ್ಟೈನಿಂಗ್ ಫುಡ್. ಆಹಾರವನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾವೋ ಅದಕ್ಕೆ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಮೊನೆರಾದಲ್ಲಿ ಬಂದ್ರೆ ಆಟೋಟ್ರೋಫಿಕ್ ಇದೆ, ಆಟೋಟ್ರೋಫಿಕ್ ಇದೆ. ಆಟೋಟ್ರೋಫಿಕ್ ಒಳಗೆ ಫೋಟೋಸಿಂಥೆಟಿಕ್ ಇದೆ, ಕೀಮೋಸಿಂಥೆಟಿಕ್ ಇದೆ, ಮತ್ತೆ ಹಿಟ್ರೋಟ್ರೋಫಿಕ್ ಇದೆ. ಹಿಟ್ರೋಟ್ರೋಫಿಕ್ ಅಲ್ಲಿ ಸ್ಯಾಪ್ರಫೈಟಿಕ್, ಪ್ಯಾರಾಸೈಟಿಕ್, ಸಿಂಬಯೋಟಿಕ್ ಇರುತ್ತೆ. ಪ್ರೊಟಿಸ್ಟಾದಲ್ಲಿ ಓನ್ಲಿ ಆಟೋಟ್ರೋಫಿಕ್ ಫಸ್ಟ್, ಅದರಲ್ಲಿ ಫೋಟೋಸಿಂಥೆಟಿಕ್ ಇರುತ್ತೆ ಮತ್ತು ಹಿಟ್ರೋಟ್ರೋಫಿಕ್ ಇವೆರಡು ಇರ್ತಾವೆ. ಮತ್ತೆ ಫಂಗೈ ಅಲ್ಲಿ ಬಂದ್ರೆ ಓನ್ಲಿ ಹಿಟ್ರೋಟ್ರೋಫಿಕ್, ದಟ್ ಈಸ್ ಸ್ಯಾಪ್ರಫೈಟಿಕ್, ಪ್ಯಾರಾಸೈಟಿಕ್, ಸಿಂಬಯೋಟಿಕ್. ಪ್ಲಾಂಟ್ಸ್ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ಸೊ ಆಟೋಟ್ರೋಫಿಕ್ ಅಂಡ್ ಇಟ್ ಈಸ್ ದ ಓನ್ಲಿ ಫೋಟೋಸಿಂಥೆಟಿಕ್. ಅಂಡ್ ಅನಿಮಲ್ಸ್ ಅಲ್ಲಿ ಬಂದ್ರೆ ಹಿಟ್ರೋಟ್ರೋಫಿಕ್ ಇದೆ,
ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೆ. ಅದಕ್ಕೆ ನಿಮಗೆ ಹೆಚ್ಚಾಗಿ ಈ ಕ್ವಶನ್ ಕೇಳಿರ್ತಾನೆ, ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಕನ್ನಡ ವರ್ಷನ ನೀವು ನೋಡ್ಕೋಬಹುದು ಅಲ್ಲಿ. ಓಕೆ, ನೆಕ್ಸ್ಟ್ ವಿಲ್ ಕಂಟಿನ್ಯೂ. ಕನ್ನಡ ವರ್ಷನ್ ಅಲ್ಲಿ ಎಲ್ಲರೂ ನೋಡ್ಕೊಂಡಿದ್ದೀರಿ. ಮುಂದೆ let us look at the five kingdom classification to understand issue and consideration. ಇಲ್ಲಿ ಕೆಲವೊಂದು ಇಶ್ಯೂಸ್ ಮತ್ತು ಕನ್ಸಿಡರೇಷನ್ಸ್ ನೋಡೋಣ. ಇಶ್ಯೂಸ್ ಅಂದ್ರೆ ಇಲ್ಲಿ ವರ್ಗೀಕರಣ ಮಾಡಲಿಕ್ಕೆ ಬಂದಿರುವಂತ ಸಮಸ್ಯೆಗಳು ಮತ್ತು ಪರಿಗಣನೆಗಳನ್ನ ನೋಡೋಣ. ಸೊ ಯಾವುದೇ ಒಂದು ಕ್ಲಾಸಿಫಿಕೇಶನ್ ಕೊಟ್ಟ ಮೇಲೆ ಅಷ್ಟು ಸರಳವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಎಲ್ಲರೂ. ಅದರಲ್ಲಿ ಕೆಲವೊಂದು ಇಶ್ಯೂಸ್ ಬರ್ತಾವು, ಕೆಲವೊಂದು ಕನ್ಸಿಡರೇಷನ್ಸ್ ಬರ್ತಾವು. ನೋಡೋಣ. ಈಗ ಅರ್ಲಿಯರ್ ಕ್ಲಾಸಿಫಿಕೇಶನ್ ಅಲ್ಲಿ ಏನಾಗಿತ್ತು, ಪ್ರಾಬ್ಲಮ್ ಏನಾಗಿತ್ತು, ಫೈವ್ ಕಿಂಗ್ಡಮ್ ಅಲ್ಲಿ ಏನಾಗಿಲ್ಲ. ಅರ್ಲಿಯರ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಲ್ಲಿ ಆಲ್ರೆಡಿ ನಾವು ಕಲ್ತಿದ್ವಿ, ಯೂನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಡಿಫರೆನ್ಸ್ ಇದ್ದಿದ್ದಿಲ್ಲ. Then prokaryotic, eukaryotic differences were not seen, as well as autotrophic, heterotrophic was not differentiated. So first earlier classification system like bacteria, blue-green algae, fungi, mosses, ferns, gymnosperms, angiosperms. All these organisms were kept under only one kingdom, that is plants. Plants ಅಲ್ಲಿ ಇಟ್ಬಿಟ್ಟಿದ್ರು ಎಲ್ಲವೂ. ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಫಂಗೈ, ಮಾಸಸ್, ಫರ್ನ್ಸ್, ಜಿಮ್ನೋಸ್ಪರ್ಮ್ಸ್. ಇದು ಇಡಬೇಕಾದ್ರೆ, ಪ್ಲಾಂಟ್ಸ್ ಅಲ್ಲಿ ಸೇರಿಸಬೇಕಾದ್ರೆ ಒಂದು ಕ್ಯಾರೆಕ್ಟರ್ ನೋಡಿದ್ರು ಅವರು. ದಟ್ ಕ್ಯಾರೆಕ್ಟರ್ ವಾಸ್ ಸೆಲ್ ವಾಲ್. ದಟ್ ಯೂನಿಫೈಡ್ ಆಲ್ ದ ಹೋಲ್ ಕಿಂಗ್ಡಮ್, included cell wall in their cells. Bacteria also has cell wall. Blue green algae, fungi, mosses, ferns, gymnosperm, angiosperm, all were having cell wall. So these organisms were kept under the kingdom Plantae. And you know, it was Linnaeus who did this. First kingdom Plantae and then Animalia. Only two kingdom system of classification. So ಹಾಗಾಗಿ ಈ ಸಸ್ಯಗಳ ಅಡಿಯಲ್ಲಿ ಎಲ್ಲವನ್ನ ಸೇರಿಸಿರ್ತಾರೆ. ಸೊ ಆ ಆಧಾರ ಏನು ಅಂದ್ರೆ ಕೋಶಗೋಡೆ, ಅಂದ್ರೆ ಸೆಲ್ ವಾಲ್. ನೆಕ್ಸ್ಟ್, ಈಗ ಇದನ್ನ ಹೊರಗೆ ತೆಗಿಬೇಕು ನಾವು. ಯಾವ್ಯಾವ ಪ್ಲಾಂಟ್ಸ್ ಗೆ ಸೆಲ್ ವಾಲ್ ಇದೆ, ಯಾವ ಅನಿಮಲ್ಸ್, ಯಾವ ಆರ್ಗಾನಿಸಮ್ಸ್ ಗೆ ಸೆಲ್ ವಾಲ್ ಇದ್ದು, ಬ್ಯಾಕ್ಟೀರಿಯಾ ಎಲ್ಲ ಇತ್ತಲ್ಲ, ಅವ್ರನ್ನೆಲ್ಲ ಬೇರೆ ಬೇರೆ ಮಾಡ್ತಾ ಇದ್ವಿ. ದಿಸ್ ಪ್ಲೇಸ್ ಟುಗೆದರ್ ಗ್ರೂಪ್ಸ್ ವಿಚ್ ವೈಡ್ಲಿ ಡಿಫರ್ಡ್ ಇನ್ ಅದರ್ ಕ್ಯಾರೆಕ್ಟರ್ಸ್. ಇವೆಲ್ಲ ಜೀವಿಗಳನ್ನ ಯಾಕೆ ಅದ್ರೊಳಗೆ ಹಾಕಿದ್ರು? ಬಿಕಾಸ್ ಕೆಲವೊಂದು ಪ್ರೋಕ್ಯಾರಿಟಿಕ್ ಇದಾವಲ್ಲಿ, ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಸೈನೋಬ್ಯಾಕ್ಟೀರಿಯಾ, ಅಂಡ್ ಕೆಲವೊಂದು ಯುಕ್ಯಾರಿಟಿಕ್ ಇದಾವು. ಹಾಗಾಗಿ ಪ್ರೋಕ್ಯಾರಿಟಿಕ್, ಯುಕ್ಯಾರಿಟಿಕ್ ಎರಡು ಸೇರಿಸಿ ಒಂದೇ ಕಡೆ ಇಡೋದು ತಪ್ಪಾಗುತ್ತೆ. ಸೊ ಅದು ಒಂದು ಮಿಸ್ಟೇಕ್ ಮಾಡಿರೋದು ಮತ್ತೆ ಚೇಂಜ್ ಆಗಿದೆ. ಅದ್ರ ಜೊತೆ ಮತ್ತೇನೇನು, ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಜೊತೆ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಸೇರಿಸ್ಬಿಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ತಗೊಂಡ್ರೆ ಕ್ಲಮೈಡೋಮೋನಾಸ್. ಕ್ಲಮೈಡೋಮೋನಾಸ್ ಈಸ್ ಯೂನಿಸೆಲ್ಯುಲಾರ್. ಕ್ಲಮೈಡೋಮೋನಾಸ್ ಏನಿದೆ, ಯೂನಿಸೆಲ್ಯುಲಾರ್ ಇದೆ. ಸ್ಪೈರೋಗೆರಾ ಏನಿದೆ, ಮಲ್ಟಿ ಸೆಲ್ಯುಲಾರ್ ಇದೆ. ಮಲ್ಟಿ ಸೆಲ್ಯುಲಾರ್. ಈ ಮಲ್ಟಿ ಸೆಲ್ಯುಲಾರ್, ಯೂನಿಸೆಲ್ಯುಲಾರ್ ಎರಡು ಕೂಡಿಸಿ ಇಟ್ಟಿದ್ದಕ್ಕೆ ಇದನ್ನ ತೆಗೆದಾಕ್ಬೇಕಾಗತ್ತೆ. ಕ್ಲಮೈಡೋಮೋನಾಸ್ ಬೇರೆ ಆಗ್ತು ಮತ್ತು ಸ್ಪೈರೋಗೆರಾ ಬೇರೆ ಆಗುತ್ತೆ. ಸೊ ವರ್ಗೀಕರಣವನ್ನ ಮಾಡ್ಲಿಕ್ಕೆ ಕ್ಲಾಸಿಫಿಕೇಶನ್ ಮತ್ತೇನು ಪ್ರಾಬ್ಲಮ್ ಆಗಿತ್ತು? ಇನ್ನೊಂದು ಹಿಟ್ರೋಟ್ರೋಫಿಕ್ ಗ್ರೂಪ್, ಅಂದ್ರೆ ಆಹಾರವನ್ನ ತಯಾರು ಮಾಡೋದು, ಫಂಗೈ, ದ ಒನ್ ವಿಚ್ ಕೆನಾಟ್ ಪ್ರಿಪೇರ್ ದ ಫುಡ್, ದಿ ವಾಸ್ ಕೆಪ್ಟ್ ವಿತ್ ಆಟೋಟ್ರೋಫಿಕ್ ಗ್ರೀನ್ ಪ್ಲಾಂಟ್ಸ್. How can we keep both heterotrophic, autotrophic in only one kingdom? And moreover, this fungi ಏನidella, this fungi is having cell wall made up of chitin. Chitin cell wall ಇದೆ. ಅದೇ ಪ್ಲಾಂಟ್ಸ್ ಗೆ ಸೆಲ್ ವಾಲ್ ಏನಿದೆ, ಸೆಲ್ಯುಲೋಸಿಕ್ ಸೆಲ್ ವಾಲ್ ಇದೆ. ಪ್ಲಾಂಟ್ಸ್ ಗೆ ಸೆಲ್ಯುಲೋಸಿಕ್ ಸೆಲ್ ವಾಲ್, ಫಂಗೈಗೆ ಚೈಟಿನ್ ಇದೆ. ಎರಡು ಬೇರೆ ಬೇರೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವಾಗ ಗೊತ್ತಾದ್ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಹೊಸ ಕಿಂಗ್ಡಮ್ ತಗೊಂಡ್ ಬಂದ್ವಿ, ದಟ್ ಈಸ್ ಕಿಂಗ್ಡಮ್ ಫಂಗೈ. ಸೊ ವಿ ಕ್ರಿಯೇಟೆಡ್ ಎ ಕಿಂಗ್ಡಮ್ ಫಂಗೈ ಅಂಡ್ ದೆನ್ ಸಪರೇಟೆಡ್ ಪ್ಲಾಂಟ್ಸ್ ಅಂಡ್ ಫಂಗೈ. ಸೊ ಲೈಕ್ ದಿಸ್, ಶಿಲೀಂಧ್ರಗಳು ಗೋಡೆ ಏನಾಗಿರುತ್ತೆ, ಚೈಟೀನ್ ಇಂದ ಆಗಿರುತ್ತೆ, ಕೈಟೀನ್ ಇಂದ ಆಗಿರುತ್ತೆ. ಸೆಲ್ಯುಲೋಸಿಕ್ ಯಾವ್ದಿದೆ ಸಸ್ಯಗಳಲ್ಲಿ, ಹಾಗಾಗಿ ಅದನ್ನ ಬೇರೆ ಮಾಡಿ ಕಿಂಗ್ಡಮ್ ಶಿಲೀಂಧ್ರಗಳು ಅಂತ ರಾಜ್ಯವನ್ನ, ಹೊಸ ರಾಜ್ಯವನ್ನ ನಾವು ಇಲ್ಲಿ
ಹೊಸದಾಗಿ ಕೊಟ್ವಿ. ನೆಕ್ಸ್ಟ್ ಮತ್ತೇನ್ ಮಾಡಿದ್ವಿ, ಇಲ್ಲಿ ಮತ್ತೇನ್ ಸಮಸ್ಯೆಗಳಿದು. ದಿಸ್ ಪ್ಲೇಸ್ ಟುಗೆದರ್ ಗ್ರೂಪ್ಸ್ ವಿಚ್ ವೈಡ್ಲಿ ಡಿಫರೆನ್ಶಿಯೇಟೆಡ್ ಇನ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಲಮೈಡೋಮೋನಾಸ್ ಇದಾಗಿದೆ. ದ ಕ್ಲಾಸಿಫಿಕೇಶನ್ ಡಿಡ್ ನಾಟ್ ಡಿಫರೆನ್ಶಿಯೇಟ್. ಐ ಥಿಂಕ್ ದಿಸ್ ಇಸ್ ಓವರ್. ಓಕೆ, ನೆಕ್ಸ್ಟ್ ಆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಈಗ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅನ್ನ ನಾವು ಕಿಂಗ್ಡಮ್ ಮೊನೆರಾದಲ್ಲಿ ಸೇರಿಸಿದ್ವಿ. ಪ್ರೊಕ್ಯಾರಿಯೋಟಿಕ್ ಯಾರಿಗೆ ನ್ಯೂಕ್ಲಿಯಸ್ ಸರಿಯಾಗಿ ಡೆವಲಪ್ ಇರಲ್ಲ ಅವ್ರನ್ನ ಕಿಂಗ್ಡಮ್ ಮೊನೆರಾದಲ್ಲಿ ಹಾಕಿದ್ವಿ. ಆಲ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ವೇರ್ ಪ್ಲೇಸ್ಡ್ ಅಂಡರ್ ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್, ಕಿಂಗ್ಡಮ್ ಮೊನೆರಾದಲ್ಲಿ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಇದು. ಹಾಗಾಗಿ ಕಿಂಗ್ಡಮ್ ಪ್ರೊಟಿಸ್ಟಾ ಒಳಗೆ ಏನಾಯ್ತು, ಕ್ಲಮೈಡೋಮೋನಾಸ್, ಕ್ಲೋರೆಲ್ಲಾ, ಮೊದಲು ಇವರೆಲ್ಲಿದ್ರು ಬೇಸ್ಡ್ ಆನ್ ಸೆಲ್ ವಾಲು, ಇವ್ರನ್ನ ಆಲ್ಗೆ ಜೊತೆ ಅಮೀಬಾ ಮತ್ತು ಪ್ಯಾರಾಮೇಶಿಯಂಗೂ ಸೆಲ್ ವಾಲ್ ಇಲ್ಲ, ಇವ್ರನ್ನು ಎಲ್ಲಾರನ್ನೂ ತಗೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಒಂದೇ ಕಿಂಗ್ಡಮ್ ಅಲ್ಲಿ ಇಟ್ಟಿದ್ವಿ. ಯಾವ್ದದು ಕಿಂಗ್ಡಮು, ಕಿಂಗ್ಡಮ್ ಪ್ಲಾಂಟೆ. ಸೊ ಕಿಂಗ್ಡಮ್ ಪ್ಲಾಂಟೆ ಒಳಗೆ ಮೊದಲು ಸೆಲ್ ವಾಲ್ ಇದ್ದವರು ಇದ್ರು. ಕಿಂಗ್ಡಮ್ ಪ್ಲಾಂಟೆ ಒಳಗೆ ಸೆಲ್ ವಾಲ್ ಇದ್ದವರು ಯಾರ್ಯಾರು, ಕ್ಲಮೈಡೋಮೋನಾಸ್, ಕ್ಲೋರೆಲಾ ಇತ್ತು. ಅದೇ ತರ ಅನಿಮಲ್ ಕಿಂಗ್ಡಮ್ ಅಲ್ಲಿ ಪ್ಯಾರಾಮೇಶಿಯಂ, ಅಮೀಬಾ ಇತ್ತು. ಇವ್ರು ಎಲ್ಲರನ್ನು ತಗೊಂಡು ನಾವೀಗ ಪ್ರೊಟಿಸ್ಟಾ ಒಳಗೆ ಹಾಕಿದ್ವಿ. ಬಿಕಾಸ್ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್ ಅಂಡ್ ದೇ ಆರ್ ಯೂಕ್ಯಾರಿಯೋಟಿಕ್. ಬಿಕಾಸ್ ಇವ್ರಿಗೆ ಮೇನ್ ಏನಿತ್ತು, ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಕ್ಯಾರೆಕ್ಟರ್ ಇದ್ದಿದ್ದಕ್ಕೆ ನಾವು ಇವರೆಲ್ಲರನ್ನು ಕಿಂಗ್ಡಮ್ ಪ್ರೊಟಿಸ್ಟಾ ಒಳಗೆ ಹಾಕಿದ್ವಿ. ಮೊದಲು ಇವ್ರನ್ನ ಪ್ಲಾಂಟ್ಸ್ ಅಲ್ಲಿ ಹಾಕಿದ್ವಿ, ಇವ್ರನ್ನ ಅನಿಮಲ್ಸ್ ಅಲ್ಲಿ ಹಾಕಿದ್ವಿ. ಎರಡು ತಗೊಂಡ್ ಬಂದು ಈಗ ಕಿಂಗ್ಡಮ್ ಪ್ರೊಟಿಸ್ಟಾ ಅಲ್ಲಿ ಸೇರಿಸಿದ್ವಿ. ಸೊ ಇದೆಲ್ಲ ಯಾಕಾಯ್ತು, ದಿಸ್ ಹ್ಯಾಪನ್ ಬಿಕಾಸ್ ಆಫ್ ದ ಕ್ರೈಟೇರಿಯಾ. ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಕ್ರೈಟೇರಿಯಾ ಏನಾಯ್ತು, ಚೇಂಜ್ ಆಗ್ತಾ ಹೋಯ್ತು, ಕಾಲ ಕಾಲಕ್ಕೆ ಚೇಂಜ್ ಆಯ್ತು. ಹಾಗಾಗಿ ಕ್ಲಾಸಿಫಿಕೇಶನ್, ದಿಸ್ ಕೈಂಡ್ ಆಫ್ ಚೇಂಜಸ್ ಇವನ್ ಇಟ್ ವಿಲ್ ಟೇಕ್ ಇನ್ ದ ಫ್ಯೂಚರ್ ಆಲ್ಸೋ, ಮುಂದೂ ಆಗ್ತಾ ಇರುತ್ತೆ. ಯಾಕಂದ್ರೆ ಡಿಪೆಂಡ್ ಅಪಾನ್ ಇಂಪ್ರೂವ್ಮೆಂಟ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಎವಲ್ಯೂಷನರಿ ರಿಲೇಶನ್ಶಿಪ್ ಆಯ್ತಂದ್ರೆ ನಾವು ಬೇರೆ ಬೇರೆ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಕೊಡ್ಬೇಕಾಗತ್ತೆ. Over time, an attempt has been made to evolve a classification system which reflects ಏನೇನಿದೆ ಇದರಲ್ಲಿ, ಮಾರ್ಫಾಲಜಿಕಲ್, ಫಿಸಿಯೋಲಾಜಿಕಲ್, ರಿಪ್ರೊಡಕ್ಟಿವ್ ಸಿಮಿಲಾರಿಟೀಸ್, ಫೈಲೋಜೆನೆಟಿಕ್, ದಟ್ ಈಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ಈ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ಕೋತಾ ಹೋಗ್ತಾ ಇದೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ದ ಕಿಂಗ್ಡಮ್ಸ್ ಲೈಕ್ ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಜೈ, ಆಸ್ ವೆಲ್ ಆಸ್ ಪ್ಲಾಂಟ್ಸ್, ಅನಿಮಲ್ಸ್. ಸಪರೇಟ್ ಆಗಿ ಚಾಪ್ಟರ್ಸ್ ಇದಾವು. ಚಾಪ್ಟರ್ 3, ಚಾಪ್ಟರ್ 4 ಅಂತ ಇದೆ. ಸೊ ಅಲ್ಲಿ ಕಲಿತೀವಿ. ಈ ಚಾಪ್ಟರ್ ಅಲ್ಲಿ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ. ಸೊ ಇವೆಲ್ಲ ಕನ್ನಡದಲ್ಲಿ ನೀವು ನೋಡ್ಕೋಬಹುದು. ಸೊ ಈಗ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಮುಂದೆ ಕಿಂಗ್ಡಮ್ ಮೊನೆರಾ ಬಗ್ಗೆ ಮಾತಾಡೋಣ. ಸೊ ಇಷ್ಟೋ ತನಕ ನಾವೇನಂದ್ರೆ ವಿ ಹ್ಯಾವ್ ಬ್ರೀಫ್ಡ್ ಅಬೌಟ್ ದ ಕ್ಲಾಸಿಫಿಕೇಶನ್. ದಿಸ್ ವಿಡಿಯೋ ವಿಲ್ ಕಂಟಿನ್ಯೂ, part 2 will continue in the next video. And if you have any queries, ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಅಟ್ ದ ಸೇಮ್ ಟೈಮ್ ಇಂಪಾರ್ಟೆಂಟ್ ಯಾವ್ಯಾವ ಇದಾವು ಯು ಕ್ಯಾನ್ ರೈಟ್ ಇಟ್ ಇನ್ ದ ನೋಟ್ಬುಕ್ ಅಂಡ್ ಪ್ರಿಪೇರ್ ನೋಟ್ಸ್. ಆಫ್ಟರ್ ದಿಸ್ ವಿ ಆರ್ ಕಮಿಂಗ್ ವಿತ್ MCQ questions, important MCQ questions of the chapter PU Board Class 11, each chapter, as well as previous PYQ questions that were asked in NEET as well as KCET exams. See you in the next video. If you have not subscribed to our channel, please subscribe, like and comment if you have any doubts. Thank you. See you in the next video.